ದಯಮಾಡಿ ಎಲ್ಲರೂ ನಿಮ್ಮ ಜಂಗಮವಾಣಿ ಫೋನ್ಸನ್ನು ಸೈಲೆಂಟ್ ಮೋಡ್ಗೆ ಹಾಕಬೇಕಾಗಿ ಸವಿನೀಯ ಪ್ರಾರ್ಥನೆ. ದಯಮಾಡಿ ಮುಂದೆ ಇರೋರು ಯಾರು ಎದ್ದೋಳ್ಬಾರ್ದು, ಮಾಧ್ಯಮ ಮಿತ್ರರಿಗೆ ತೊಂದರೆ ಆಗತ್ತೆ. ಅಭಿನಯ, ಚಿತ್ರಕಥೆ, ಸಂಭಾಷಣೆ ಮೊದಲಾದವು ಯಶಸ್ವಿ ಚಿತ್ರದ ಮಾನದಂಡ. ಇದೆಲ್ಲದರ ಜೊತೆಗೆ ಒಂದು ಸಿನಿಮಾದ ಯಶಸ್ಸು ಪ್ರಮುಖವಾಗಿ ಅದರ ನಿರ್ದೇಶಕನ ಸೃಜನಶೀಲತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಅಂತಹ ಓರ್ವ ಕ್ರಿಯಾಶೀಲ ಯಶಸ್ವಿ ನಿರ್ದೇಶಕರು ನಮ್ಮೆಲ್ಲರ, ನಮ್ಮ ಸ್ಯಾನಲ್ನ, ನಮ್ಮ ಕರುನಾಡಿನ ಹೆಮ್ಮೆ SV ರಾಜೇಂದ್ರ ಸಿಂಗ್ ಬಾಬು. ಕಲಾ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಬಾಬು ಸರ್ ಸಿನಿಮಾ ನಿರ್ಮಾಪಕರಾದಂತಹ ಇಂತಹ ಅನರ್ಘ ರತ್ನವನ್ನ ಕೊಟ್ಟಂತಹ ಮತ್ತೊಂದು ವಜ್ರ ಶಂಕರ್ ಸಿಂಗ್ ಮತ್ತು ತಾಯಿ ಹೆಸರಾಂತ ನಟಿ ಪ್ರತಿಮಾ ದೇವಿ. ಶಂಕರ್ ಸಿಂಗ್ ರವರ ಕೊಡುಗೆ ಕರುನಾಡಿಗೆ ಕಮ್ಮಿಯೇ. ಬರೀ ಒಂದು ಜೋರಾದ ಚಪ್ಪಾಳೆ. ಶಂಕರ್ ಸಿಂಗ್ ಮತ್ತು ಪ್ರತಿಮಾ ದೇವಿಯವರನ್ನ ಪೂರ್ಣ ಅನಿಸೋದಿಲ್ಲ. ವೈವಿಧ್ಯಮಯ ಕಥಾವಸ್ತುವನ್ನು ಹೊಂದಿರುವಂತಹ ವಿಭಿನ್ನ ಸಿನಿಮಾಗಳು ಇವರ ಸಾರಥ್ಯದಲ್ಲಿ ಮೂಡಿ ಬಂದಿದೆ. ಆಕ್ಷನ್, ಥ್ರಿಲ್ಲರ್, ಕಾಮಿಡಿ, ಲವ್ ಸ್ಟೋರಿ, ಮಕ್ಕಳ ಚಿತ್ರ, ಹೀಗೆ ಬಹುತೇಕ ಎಲ್ಲಾ ಪ್ರಕಾರದ ಸಿನಿಮಾಗಳನ್ನ ನಿರ್ದೇಶಿಸಿರುವಂತಹ ನನ್ಮೆಯ SV ರಾಜೇಂದ್ರ ಸಿಂಗ್ ಸಂಭ್ರಮಿಸಿದ 5 ದಿನಗಳ ಚಿತ್ರೋತ್ಸವ ಜರುಗುತ್ತಿದೆ. ಕ್ಯಾನ್ಫಿಟ್ ಫಿಲ್ಮ್ ಫೆಸ್ಟಿವಲ್ 2020ಗೊಂಡಿದೆ. ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಿಯೊಂದನ್ನ ವೀರಲೋಕ ಹೊರತರ್ತಾ ಇದೆ. ದಯಮಾಡಿ ವೀರಕಪುತ್ರ ಶ್ರೀನಿವಾಸ್ ಅವರು, ಗಂಗಾಧರ್ ಮೊದಲಿಯಾರ್ ಅವರು ಜೊತೆಯಾಗಬೇಕು. ನಿರ್ದೇಶಕನ 100 ಕಣ್ಣು ಎನ್ನುವಂತಹ ಕೃತಿ ಈಗ ಲೋಕಾರ್ಪಣೆಗೊಳ್ತಾ ಇದೆ. ದಯಮಾಡಿ ಪ್ರತಿಭೆ ಕೇವಲ ಪರದೆಯ ಸೀಮೆಯಲ್ಲ, ಅದು ಸಮಾಜಮುಖಿಯೂ ಹೌದು. ನಮ್ಮ ಗಿರೀಶ್ ಕಾಸರವಳ್ಳಿ ಸರ್ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ವೇದಿಕೆಯಲ್ಲಿರುವಂತಹ ಗಣ್ಯರು ದಯಮಾಡಿ ಜೊತೆಗೂಡಬೇಕು. ಈಗ ಬಾಬು ಅವರು 75ನೆಯ ವಯಸ್ಸಿನ ಸುವರ್ಣ ಸಂಭ್ರಮದ ದೀಪ ಹಚ್ಚುವ ಜೊತೆಯಲ್ಲಿಯೇ ವೃತ್ತಿ ಬದುಕಿನ ಬೆಳ್ಳಿ ಹಬ್ಬವನ್ನೂ ಆಚರಿಸಿಕೊಳ್ಳುತ್ತಿದ್ದಾರೆ. ಅವರ ಬದುಕಿನ ಚಲನಶೀಲತೆ, ಶ್ರದ್ಧೆ, ಅಚಲ ಕೃತನಿಷ್ಠೆ ಮುಂದಿನ ಪೀಳಿಗೆಗೆ ಮಾಡುವ ನಿಟ್ಟಿನಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ವೀರಲೋಕದ ಹೆಮ್ಮೆಯ ಪ್ರಸ್ತುತಿ. ಸಂಪಾದಕರಾದಂತಹ ಗಂಗಾಧರ್ ಮೊದಲಿಯಾರ್ ಅವರ ಸಾರಥ್ಯದಲ್ಲಿ ಬಾಬು ರವರ ಕುರಿತಾದಂತಹ SVR ಅವರ 100 ಕಣ್ಣು ತೆರೆದುಕೊಂಡಿದೆ. ಈಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.